ರಾಜ್ಯ ಕಮಲ ನಾಯಕರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಿಂಹ ಸ್ವಪ್ನವಾಗ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನು ಎದುರಿಸುವಲ್ಲಿ ರಾಜ್ಯ ಬಿಜೆಪಿ ಸಂಪೂರ್ಣವಾಗಿ ಅಟ್ರು ಫ್ಲಾಪ್ ಆಗಿದೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪದಗ್ರಹಣ ಮಾಡಿ 1 ತಿಂಗಳಾಯಿತು. ಈ 1 ತಿಂಗಳಲ್ಲೇ ಬಿಜೆಪಿಗೆ ಹಲವಾರು ಹಿನ್ನಡೆಗಳಾಗಿರುವಂಥದ್ದು. ಕೇಂದ್ರದಲ್ಲಿ ಬಿಜೆಪಿ ಸ್ಟ್ರಾಂಗ್, ಆದರೆ ರಾಜ್ಯದಲ್ಲಿ ಮಾತ್ರ ವೀಕ್. ಡಿಕೆ ಸ್ಟ್ರಾಟಜಿಯನ್ನು ಅರ್ಥ ಮಾಡಿಕೊಳ್ಳಕ್ಕಾಗದೆ ಬಿಜೆಪಿ ವಿಲವಿಲನೆ ಒದ್ದಾಡ್ತಾ ಇದೆ. ಡಿಕೆಎಸ್ ಎದುರಿಸುವಲ್ಲಿ ರಾಜ್ಯ ಬಿಜೆಪಿ ಸಂಪೂರ್ಣ ಫೇಲ್ಯೂರ್ ಆಗಿರೋದರ ನಿದರ್ಶನ ಇದು. ಡಿಕೆ ಶಿವಕುಮಾರ್ ಸಿಎಂ ಆದ 1 ತಿಂಗಳಲ್ಲೇ ಬಿಜೆಪಿಗಾಗಿರುವಂತಹ ಹಲವಾರು ಹಿನ್ನಡೆಗಳು. ಕೇಂದ್ರದಲ್ಲೇನೋ ಬಿಜೆಪಿ ಸ್ಟ್ರಾಂಗ್ ಆಗೇ ಇದೆ, ಆದರೆ ರಾಜ್ಯದಲ್ಲಿ ಮಾತ್ರ ಬಿಜೆಪಿ ಸಂಪೂರ್ಣ ವೀಕ್ ಆಗಿದೆ ಅನ್ನುವಂಥದ್ದು ನಾವು ಇತ್ತೀಚಿನ ದಿನಗಳಲ್ಲಿ ಕಾಣಬಹುದು. ದಕ್ಷಿಣ ಭಾರತದಲ್ಲಿ ಬಿಜೆಪಿಯ ಹೆಬ್ಬಾಗಿಲು ಅಂದರೆ ಅದು ಕರ್ನಾಟಕ, ಅದು ಯಡಿಯೂರಪ್ಪನವರ ಶ್ರಮದ ಫಲವಾಗಿ ಬಿಜೆಪಿಯಲ್ಲಿ ಅಧಿಕಾರದ ಗದ್ದುಗೆನೇನೋ ಏರ್ತು. ಆದರೆ ಅವರ ನಂತರದಲ್ಲಿರುವಂಥ ನಾಯಕರಾರು ಬಿಜೆಪಿ ಸ್ವಪಕ್ಷದವರನ್ನೇ ಹಿಡಿದಿಟ್ಟುಕೊಳ್ಳೋದಕ್ಕೆ ವಿಪಕ್ಷ ನಾಯಕ ಮತ್ತು ರಾಜ್ಯಾಧ್ಯಕ್ಷರು ಫೇಲ್ ಆದರು. ಪರಿಷತ್ ಚುನಾವಣೆಯಲ್ಲಿ ಬಿಡದಿಯ ಹೋರಾಟದಲ್ಲಿ ಕೂಡ ಕುಮಾರಸ್ವಾಮಿ ಅಥವಾ ಜೆಡಿಎಸ್ ಇಮೇಜ್ ಅನ್ನ ಸೃಷ್ಟಿ ಮಾಡಿಕೊಳ್ತಾ ಅಲ್ಲಿ ಹೋರಾಟದ ಪ್ಲಾನ್ ಮಾಡದೆ ಮಕಾಡೆ ಮಲಗಿದ್ದು ಕಮಲ ಪಡೆ. ಕೇವಲ ಸುದ್ದಿಗೋಷ್ಠಿಗೆ ಸೀಮಿತ ಆಯಿತು ಕಸದ ಟೆಂಡರ್ ಹಗರಣ. ಡಿಕೆಎಸ್ ವಿರುದ್ಧ ಆರೋಪ ಮಾಡಿದ್ರು ಕೂಡ ಅದನ್ನು ತಾರ್ಕಿಕ ಅಂತ್ಯ ಕಾಣಿಸುವಲ್ಲಿ ಸಂಪೂರ್ಣ ಫೇಲ್ಯೂರ್ ಬಿಜೆಪಿ. ಟ್ವೀಟು, ಪ್ರೆಸ್ ಮೀಟು, ರಾಜ್ಯಪಾಲರಿಗೆ ದೂರು, ಅಷ್ಟೇನಾ ಇವರ ಹೋರಾಟ? ಎಸ್ಐಆರ್ ಪ್ರಕ್ರಿಯೆ ಲೋಪದಲ್ಲೂ ಕೂಡ ಕಮಲಕ್ಕೆ ಶಾಕ್ ನೀಡಿರುವಂಥದ್ದು ದಳಪತಿ. ಲೋಪದ ಬಗ್ಗೆ ವಿಡಿಯೋ ಸಮೇತ ಮೊದಲು ಧ್ವನಿ ಎತ್ತಿದೆ ಕುಮಾರಸ್ವಾಮಿ. ನಿತಿನ್ ನಬೀನ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಎಚ್ಚರಿಸಿದ್ರು ಕೂಡ ಎಚ್ಚರವಾಗದ ಬಿಜೆಪಿ ನಾಯಕರು. ಎಚ್ಡಿಕೆ ಅಮಿತ್ ಶಾ ಭೇಟಿಗೆ ಮುಂದಾದ ಬಳಿಕ ಈಗ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ಕಳೆದ 1 ತಿಂಗಳ ಹಿನ್ನಡೆಗಳ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ತೋರಿಸ್ತಾ ಹೋಗ್ತಿದ್ವಿ. ಪರಿಷತ್ ಚುನಾವಣೆಯಲ್ಲಿ ಕೈಕೊಟ್ಟ ಕಮಲ ಶಾಸಕರು, ಬಿಜೆಪಿ ಶಾಸಕರನ್ನ ಕಾಂಗ್ರೆಸ್ಗೆ ವೋಟ್ ಹಾಕಿಸಿರುವಂಥದ್ದು ಡಿಕೆ ಶಿವಕುಮಾರ್. ಸ್ವಪಕ್ಷದವರನ್ನೇ ಹಿಡಿದಿಟ್ಕೊಳ್ಳೋದಕ್ಕೆ ವಿಪಕ್ಷ ನಾಯಕ ಮತ್ತು ರಾಜ್ಯಾಧ್ಯಕ್ಷರು ಫೇಲ್ ಆದರು. ಇನ್ನು ಬಿಡದಿಯ ಹೋರಾಟದಲ್ಲಿ ಕೂಡ ದಳಪತಿ ಹವಾ ಜೋರಾಗಿತ್ತು, ಆದರೆ ಬಿಜೆಪಿ ಮಾತ್ರ ಸೈಲೆಂಟ್ ಆಗಿತ್ತು. ಇನ್ನು ಟೌನ್ಶಿಪ್ ವಿರುದ್ಧ ರೈತರ ಪರ ನಿಂತು ಮೈಲೇಜ್ ಗಿಟ್ಟಿಸಿಕೊಂಡಿದ್ದು ಇದೇ ಜೆಡಿಎಸ್. ಸರಿಯಾಗಿ ಹೋರಾಟದ ಪ್ಲಾನ್ ಮಾಡದೆ ಮಕಾಡೆ ಮಲಗಿರುವಂಥದ್ದು ಬಿಜೆಪಿ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಬಿಜೆಪಿಗೆ ಮುಂಬರುವಂಥ 2028ರ ಚುನಾವಣೆಯಲ್ಲಿ ಅಧಿಕಾರ ಅನ್ನುವಂಥದ್ದು ಗಗನ ಕುಸುಮ ಆಗುವುದಂತೂ ಗ್ಯಾರಂಟಿ. ರಾಜ್ಯದ ನಾಯಕರುಗಳ ಅಸಮರ್ಥತೆ, ವಿಜೇಂದ್ರ ಮತ್ತು ಅಶೋಕ್ ಇಬ್ಬರು ಪ್ರಮುಖ ನಾಯಕರುಗಳು ಪಕ್ಷವನ್ನು ಮುನ್ನಡೆಸ್ತಾ ಇರುವಂಥವರು, ಪಕ್ಷವನ್ನು ಸಂಘಟಿಸಬೇಕಾದಂಥವರು, ಬೂತ್ ಮಟ್ಟದಿಂದ ಈಗಿನಿಂದಲೇ ಪಕ್ಷವನ್ನು ಸದೃಢಗೊಳಿಸಿ ಅಂತ ನಿತಿನ್ ನಬೀನ್ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಕರೆ ಕೊಟ್ಟರೆ ಬಿಜೆಪಿ ನಾಯಕರು ಮಾಡ್ತಾ ಇರೋದೇನು? ಏನು ಮಾಡ್ತಿದ್ದಾರೆ? ರಾಜ್ಯಾಧ್ಯಕ್ಷರಾದ ವಿಜೇಂದ್ರ, ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರು. ಸೊ ಜೆಡಿಎಸ್ ನಾಯಕರು ಮಾಡ್ತಾ ಇರುವಂಥ, ಕುಮಾರಸ್ವಾಮಿ ಅವರು ಮಾಡ್ತಾ ಇರುವಂಥ ಆಡಳಿತಾರೂಢ ಕಾಂಗ್ರೆಸ್ನ ವೈಫಲ್ಯಗಳನ್ನು ಬಿಚ್ಚಿಡುವಂಥ ಒಂದು ಕನಿಷ್ಠವಾದಂಥ ಕೆಲಸವನ್ನು ಕೂಡ ಬಿಜೆಪಿಯವರು ಮಾಡ್ತಾ ಇಲ್ಲ. ಗೃಹಲಕ್ಷ್ಮಿ ಅಬಕಾರಿ ಭ್ರಷ್ಟಾಚಾರ ಆರೋಪದ ಅಸ್ತ್ರ ಇದ್ರೂ ಕೂಡ ಬಳಸ್ಕೊಳ್ತಾ ಇಲ್ಲ ಬಿಜೆಪಿ. ಸರ್ಕಾರದ ವಿರುದ್ಧದ ಹಗರಣಗಳನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋದಕ್ಕೆ ಸಂಪೂರ್ಣ ಫೇಲ್ ಆಗ್ತಾ ಇದೆ. ಯಾವೊಂದು ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ತಾ ಇಲ್ಲ ಬಿಜೆಪಿ. ಪಕ್ಷದಲ್ಲಿನ ಗುಂಪುಗಾರಿಕೆ, ಬಹಿರಂಗ ಒಳಜಗಳವೇ ಇದಕ್ಕೆ ಮುಖ್ಯ ಕಾರಣ. ಡಿಕೆಶಿ ತಂತ್ರಕ್ಕೆ ಪ್ರತಿತಂತ್ರ ಹೆಣೆಯುವುದಕ್ಕೂ ಆಗದ ಸ್ಥಿತಿಯಲ್ಲಿ ಬಿಜೆಪಿ ಇದೆ. ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳುವಲ್ಲಿ ನಾಯಕರು ಬ್ಯುಸಿಯಾಗಿದ್ದಾರೆ ವಿನಃ ರಾಜ್ಯ ಬಿಜೆಪಿ ನಾಯಕತ್ವದಲ್ಲಿ ಸಂಪೂರ್ಣ ಫೇಲ್ ಆಗಿದೆ ಅನ್ನುವಂಥ ಒಂದಷ್ಟು ಉದಾಹರಣೆಗಳಲ್ಲಿ ಕಂಡು ಬರ್ತಾ ಇದೆ. ಸರ್ಕಾರದ ಸಾಲು ಭ್ರಷ್ಟಾಚಾರ ಪ್ರಕರಣಗಳನ್ನು ತಾರ್ಕಿಕ ಅಂತ್ಯ ಕಾಣಿಸುವಂಥದ್ದು, ಅವುಗಳ ವಿರುದ್ಧ ಹೋರಾಟ ಮಾಡುವುದು ಅಥವಾ ಸರ್ಕಾರದ ವಿರುದ್ಧ ಹೋರಾಟ ಮಾಡುವುದು, ಇದ್ಯಾವುದನ್ನು ಮಾಡ್ತಿಲ್ಲ ಬಿಜೆಪಿ. ಪಕ್ಷದಲ್ಲಿ ಗುಂಪುಗಾರಿಕೆ, ಬಹಿರಂಗ ಒಳಜಗಳವೇ ಇದಕ್ಕೆ ಮೂಲ ಕಾರಣನ. ಇದು ಬಿಜೆಪಿಯ ವಿಫಲತೆಗೆ ಹಿಡಿದಂಥ ಕೈಗನ್ನಡಿ.
ಆಡಳಿತಾರೂಢ ಸರ್ಕಾರದ ವೈಫಲ್ಯಗಳನ್ನು ಜನತೆಯ ಮುಂದಿಡುವಂಥ ಒಂದು ಪ್ರಯತ್ನವನ್ನು ಮತ್ತು ಆ ವೈಫಲ್ಯಗಳನ್ನು ಜನತೆಯ ಮುಂದಿಡೋದ್ರ ಜೊತೆಗೆ ಸರ್ಕಾರದ ವೈಫಲ್ಯಗಳನ್ನು ಒಂದು ತಾರ್ಕಿಕ ಅಂತ್ಯವನ್ನು ಕಾಣಿಸಬೇಕಾದಂಥ BJP ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಇರಬಹುದು, ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಇರಬಹುದು, ಇಬ್ಬರೂ ಕೂಡ ಮೌನಕ್ಕೆ ಶರಣಾಗಿರುವಂಥದ್ದು ನೋಡಿದ್ರೆ ಇದು ಯಾವ ರೀತಿ ರಾಜಕಾರಣ? ಇದು BJP 2028ಕ್ಕೆ ಬೂತ್ ಮಟ್ಟದಿಂದ ಈಗಿನಿಂದಲೇ ಶುರುವಾಗಿ ಗ್ರೌಂಡ್ ರಿಪೋರ್ಟ್ ಅನ್ನುವಂಥದ್ದೇನಿದೆ BJPಯ ಪರವಾಗಿರಬೇಕು ಅಂತೆಲ್ಲ BJPಯ ರಾಷ್ಟ್ರೀಯ ನಾಯಕರುಗಳು ಹೇಳಿದ್ರೆ ಇವರು ರಾಜ್ಯ ನಾಯಕರುಗಳು ಮಾಡ್ತಾ ಇರೋದೇನು? ಗೃಹಲಕ್ಷ್ಮಿ, ಅಬಕಾರಿ, ಭ್ರಷ್ಟಾಚಾರ ಆರೋಪದ ಅಸ್ತ್ರ ಕೈನಲ್ಲಿದ್ದರೂ ಕೂಡ ಅದನ್ನು ಬಳಸ್ಕೊಳ್ಳೋಕ್ಕಾಗ್ತಾ ಇಲ್ಲ BJPಗೆ. ಕಾರಣ ಏನು? ಯಾಕೆ ಸುಮ್ಮನೆ ಇದ್ದಾರೆ? ಅಂದರೆ ನಾಯಕತ್ವ ಮಾತ್ರ ಬೇಕು, ಪಕ್ಷವನ್ನು ಸದೃಢವಾಗಿ ಕಟ್ಟುವಂತಹ, ಬಲವರ್ಧನೆ ಮಾಡುವಂತಹ ಒಂದು ಆ ಕೆಲಸ ಮಾತ್ರ ಬೇಡವಾ ಇವರಿಗೆ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುವಂತೆ ಮಾಡುತ್ತೆ. ಬಿಡದಿ ಟೌನ್ಶಿಪ್ ಯೋಜನೆಯ ವಿಚಾರವಾಗಿ ರೈತರ ಪರವಾಗಿ ದೊಡ್ಡ ಮಟ್ಟದಲ್ಲಿ ದನಿ ಎತ್ತಿದ್ದು JDS. ಆದರೆ BJPಗೆ ಏನಾಗಿದೆ, BJPಯ ನಾಯಕರುಗಳಿಗೆ ಏನಾಗಿದೆ? ಎಲ್ಲ ಒಂದು ಕಡೆ ಹಿಂದೆ ಸರಿಯುವಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡಂತೆ ಕಾಣಿಸ್ತಾ ಇದೆ. ದಿಟ್ಟ ಹೆಜ್ಜೆ ಇಟ್ಟು ಹೋರಾಟ ನಡೆಸುವಂಥ ಒಂದು ಆ ಪ್ರವೃತ್ತಿ, ಆ ವೀರಾವೇಶ ಅನ್ನುವಂಥದ್ದು ಕಾಣಿಸ್ತಾನೆ ಇಲ್ಲ BJPಯ ನಾಯಕರಲ್ಲಿ ಅಂತ ನಾವು ಹೇಳ್ತಾ ಇಲ್ಲ, ರಾಜ್ಯದ ಜನನೇ ಹೇಳ್ತಾರೆ, BJPಯ ಕಾರ್ಯಕರ್ತರು ಹೇಳ್ತಾರೆ. ಕೇಳಿ ನೋಡಿ ಬೇಕಾದರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತಿ ಅವರಿಂದ. ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಜನತೆಯ ಮುಂದಿಡುವಲ್ಲಿ ಸಂಪೂರ್ಣವಾಗಿ ಫೇಲ್ಯೂರ್ ಆಗ್ತಾ ಇದೆಯಾ ಅಂತ ಒಂದು ವಿಪಕ್ಷವಾಗಿ BJP? ಈಗಿನ ಒಂದು ತಿಂಗಳ ನಾವು ಬೆಳವಣಿಗೆಯನ್ನು ಗಮನಿಸಿದ್ದೆ. ಆದಲ್ಲಿ ಸಂಪೂರ್ಣವಾಗಿ DK-ಶಿಯನ್ನು ಎದುರಿಸುವಲ್ಲಿ BJP ನಾಯಕರು ವಿಫಲರಾಗಿರೋದು ನಮ್ಮ ಕಣ್ಣು ಮುಂದೆ ಕಾಣ್ತಿರೋದು. ಯಾಕೆಂದರೆ ಸಾಕಷ್ಟು ಅಂದರೆ ದೆಹಲಿ ಮಟ್ಟದಲ್ಲಿ ಹೈಕಮಾಂಡ್ ಎಷ್ಟು ಸ್ಟ್ರಾಂಗ್ ಇದೆಯೋ ಅಷ್ಟೇ ವೀಕ್ ರಾಜ್ಯ ಮಟ್ಟದಲ್ಲಿ ಇರುವಂತಹ ರಾಜ್ಯ ನಾಯಕರ ಮುಂದೆ ನಾವು ಕಾಣ್ತಾ ಇರೋದು. ಪ್ರಮುಖವಾಗಿ ಸಾಕಷ್ಟು ವಿಚಾರಗಳನ್ನು ನಾವು ಗಮನಿಸೋದಾದರೆ, ಮೊದಲಿಗೆ CM ಆದ ನಂತರ DK-ಶಿ ಅವರು ಟಾರ್ಗೆಟ್ ಮಾಡಿದ್ದು ಪರಿಷತ್ ಚುನಾವಣೆನ. ಆ ಪರಿಷತ್ ಚುನಾವಣೆಯಲ್ಲಿ 5 ಅಭ್ಯರ್ಥಿಗಳನ್ನು ಗೆಲ್ಲಿಸುವಲ್ಲೂ ಕೂಡ DK-ಶಿ ಯಶಸ್ವಿ ಆಗ್ತಾರೆ. ಪ್ರಮುಖವಾಗಿ JDS ಮತ್ತು BJPಯ ಶಾಸಕರಿಂದಲೂ ಕೂಡ ಕಾಂಗ್ರೆಸ್ಗೆ ಮತ ಹಾಕಿಸುವಲ್ಲಿ ಯಶಸ್ವಿ ಆಗ್ತಾರೆ. ಅದನ್ನು ಟ್ಯಾಕಲ್ ಮಾಡುವಲ್ಲೂ ಕೂಡ BJP ವಿಫಲ ಆಗುತ್ತೆ. ಪ್ರಮುಖವಾಗಿ DK-ಶಿ ಅವರ ನಡೆ ಏನಾಗಿದೆ ಅಂತ ಅಂಚನೆ ಹಾಕುವಲ್ಲೂ ಕೂಡ ಎಲ್ಲೊಂದು ಕಡೆ BJP ನಾಯಕರು ಎಡುತ್ತಾರೆ. ಇನ್ನೊಂದು ಕಡೆ ನಾವು ಬಿಡದಿ ಹೋರಾಟ ವಿಚಾರಕ್ಕೆ ಬರೋದಾದರೆ, ಬಿಡದಿ ಹೋರಾಟವನ್ನು ಕೂಡ ಮೊದಲ ಬಾರಿಗೆ ಅದರ ವಿರುದ್ಧವಾಗಿ ಅಂದರೆ ರೈತರ ಪರವಾಗಿ ನಿಂತಿದ್ದು HDK ಅವರು ಕೂಡ ಅಲ್ಲಿ ಹೋಗ್ತಾರೆ, ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ, ಪಂಥಾಹ್ವಾನವನ್ನು DK-ಶಿ ಅವರಿಗೂ ಕೊಡ್ತಾರೆ. ಇದು ರಾಜಕೀಯವಾಗಿ HDKಗೆ ಮೈಲೇಜ್ ಆಗುತ್ತೆ ಹೊರತು BJP ನಾಯಕರು ಈ ವಿಚಾರದಲ್ಲೂ ಕೂಡ ಹಿನ್ನಡೆ ಆಗ್ತಾರೆ. DK-ಶಿ ಹೋದ ನಂತರ ಅಂದರೆ HDK ಅಲ್ಲಿ ಓದಿ ಪ್ರತಿಭಟನೆ ಭಾಗಿಯಾದ ನಂತರ ಪ್ರೆಸ್ ಮೀಟ್ಗಳಿಗೆ ಮಾತ್ರ ಸೀಮಿತ ಆಗಿರುತ್ತೆ ಹೊರತು BJP ಇಲ್ಲಿವರೆಗೂ ಬಿಡದಿಗೆ ಸಂಬಂಧಪಟ್ಟಂತೆ ತಮ್ಮ ಸ್ಟ್ಯಾಂಡ್ ಏನು ಅಂತ ಹೇಳುವಲ್ಲಿ ಕೂಡ BJP ಸಂಪೂರ್ಣವಾಗಿ ವಿಫಲ ಆಗಿರುತ್ತೆ. ಇನ್ನೊಂದು ಕಡೆ SIR ವಿಚಾರದಲ್ಲೂ ಕೂಡ ಪ್ರಮುಖವಾಗಿ ನಾವು ನೋಡೋದಾದರೆ, ಈ ಹಿಂದೆ ಏನು ನಿತಿನ್ ನಬೀನ್ ರಾಜ್ಯಕ್ಕೆ ಬಂದಾಗಲೂ ಕೂಡ SIR ಬಗ್ಗೆ ಹೆಚ್ಚು ಗಮನ ಹರಿಸಿ. ಯಾಕೆಂದರೆ 2028ರ ಚುನಾವಣೆಯಿಂದ ರಾಜ್ಯದಲ್ಲಿ ನಡೆಯುವಂಥ SIR ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಅದರ ಬಗ್ಗೆ ಸಂಪೂರ್ಣವಾಗಿ ಗಮನ ಹರಿಸಬೇಕು ಅಂತ ನೇರವಾಗಿ ನಿತಿನ್ ನಬೀನ್ ಅವರು ಸೂಚನೆ ಕೊಟ್ಟಿದ್ರು ಕೂಡ ಎಲ್ಲೋ ಒಂದು ಕಡೆ ರಾಜ್ಯ BJP ಯಾಮರಿಯುವಂಥದ್ದು ಕಣ್ಮುಂದೆ ಕಾಣ್ತಾ ಇರೋದು. ಇದರಲ್ಲೂ ಕೂಡ HDK ನೇರವಾಗಿ ಮೊದಲ ಬಾರಿಗೆ SIR ಪ್ರಕ್ರಿಯೆ ಯಾವ ರೀತಿ ನಡೀತಿದೆ ಅಂದರೆ ತಮಗೆ ಬೇಕಾದಂಥ ರೀತಿಯಲ್ಲಿ ಕಾಂಗ್ರೆಸ್ ನಾಯಕರು SIR ಪ್ರಕ್ರಿಯೆಯನ್ನು ಯಾವ ರೀತಿ ಬಳಸ್ಕೊಳ್ತಿದ್ದಾರೆ ಅಂತ ಪ್ರಮುಖವಾಗಿ ಧ್ವನಿ ಎತ್ತಿದ್ದಾಗಿರ್ಬೋದು. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದು ಕೂಡ ಇದೇ HDK. ಇದರಿಂದಾಗಿ ಆ ನಂತರ HDK ಅವರು ಕೂಡ ಏನು ಚುನಾವಣೆ ಆಯೋಗಕ್ಕೆ ದೂರು ನೀಡುವ ಸಂಬಂಧಪಟ್ಟ ಚರ್ಚೆ ಆಗುತ್ತೆ. ಪ್ರಮುಖವಾಗಿ ಕೇಂದ್ರ ಚುನಾವಣಾ ಆಯೋಗಕ್ಕೂ ಕೂಡ ದೂರು ನೀಡಬೇಕು ಅಂತ ಈಗಾಗಲೇ HDK ಅವರು ತೀರ್ಮಾನ ಮಾಡಿರೋದು. ಇನ್ನೊಂದು ಕಡೆ ಅಮಿತ್ ಶಾ ಅವರನ್ನ ಭೇಟಿಯಾಗಿ ದಾಖಲೆ ಸಮೇತ ಇದರ ಬಗ್ಗೆ ಸಂಪೂರ್ಣ ವಿವರವನ್ನು ಕೊಡುವ ಪ್ರಯತ್ನಕ್ಕೆ ಈಗಾಗಲೇ HDK ಮುಂದೆ ಆಗಿರೋದು. ಇದರ ನಂತರ ರಾಜ್ಯ ನಾಯಕರಾದಂಥ ಅಂದರೆ BJP ನಾಯಕರಾದಂಥ ವಿಜೇಂದ್ರ ಆಗಿರ್ಬೋದು, ಅಶೋಕ್ ಆಗಿರ್ಬೋದು, ಮತ್ತು ಅದೇ ರೀತಿಯಾದಂತೆ ಶೋಭಾ ಕರಂದ್ಲಾಜೆ ಅವರು HDK ನಂತರ ರಿಯಾಕ್ಟ್ ಆಗ್ತಾರೆ, ಅದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡ್ತಾರೆ. ಇವೆಲ್ಲವೂ ಕೂಡ ನಾವು ಸಂಪೂರ್ಣವಾಗಿ ಗಮನಿಸಿದೆ. ಆದರೆ ಕೇವಲ ಇಲ್ಲಿ ರಾಜ್ಯದಲ್ಲಿ ವಿಪಕ್ಷರಾಗಿ ಇದ್ದಂಥ BJP ಸಂಪೂರ್ಣವಾಗಿ ವಿಫಲ ಆಗಿದೆ. ಒಂದು ರೀತಿಯಾದಲ್ಲಿ HDK ವರ್ಸಸ್ DK-ಶಿ ಅನ್ನುವ ಮಟ್ಟಕ್ಕೆ ರಾಜ್ಯ ರಾಜಕೀಯ ಬಂದಿರೋದು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇರೋದು. ಪ್ರಮುಖವಾಗಿ ಇಷ್ಟು ಸಂಪೂರ್ಣವಾಗಿ ರಾಜ್ಯದಲ್ಲಿ ವಿಫಲ ಆಗೋದಕ್ಕೆ ಸಾಕಷ್ಟು ಕಾರಣಗಳು BJPಯಲ್ಲಿ ಕಾಣ್ತಾ ಇರೋದು. ಒಂದು ಪ್ರಮುಖವಾಗಿ ಒಳಜಗಳ ಆಗಿರ್ಬೋದು ಮತ್ತು ಗುಂಪುಗಾರಿಕೆ ದೊಡ್ಡ ಮಟ್ಟದಲ್ಲಿ ರಾಜ್ಯ BJPಯಲ್ಲೇ ಚರ್ಚೆ ಆಗ್ತಿದೆ. ಇದು ಕಾರ್ಯಕರ್ತರಲ್ಲೂ ಕೂಡ ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ತಿದ್ದಾರೆ. ಇನ್ನೊಂದು ಕಡೆ ಬಹಿರಂಗವಾಗಿ ಕಿತ್ತಾಟಗಳು ಕೂಡ ನಾವು ಕಣ್ಮುಂದೆ ಕಾಣ್ತಾ ಇರುವಂಥ, ಅದರಲ್ಲೂ ಪ್ರಮುಖವಾಗಿ K. ಸುಧಾಕರ್ ಅಂದರೆ ಸಂಸದರಾಗಿರುವಂಥ
ಸುಧಾಕರ್ ಆಗಿರ್ಬೋದು ಮತ್ತು ವಿಶ್ವನಾಥ್ ವಿಚಾರದಲ್ಲೂ ಕೂಡ ಬಹಿರಂಗ ಕಿತ್ತಾಟವು ಕೂಡ ಮೇಲ್ನೋಟಕ್ಕೆ ಬಂದಿರುವಂಥದ್ದು. ಇನ್ನೊಂದು ಕಡೆ ಸದಾನಂದ ಗೌಡರು ಎನ್ನಲಾದಂತಹ ಒಂದು ಆಡಿಯೋ ಕೂಡ ರಾಜ್ಯಾಧ್ಯಕ್ಷರ ಇನ್ನು 3 ತಿಂಗಳ ಬದಲಾವಣೆ ಆಗಬೇಕೆಂಬ ಚರ್ಚೆ ಏನು ಇದೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಆಡಿಯೋ ಕೂಡ ರಿಲೀಸ್ ಆಗಿರೋದು. ಇನ್ನೊಂದು ಕಡೆ ಸಾಕಷ್ಟು ದಿನಗಳ ಅಂದರೆ ರಾಜ್ಯಾಧ್ಯಕ್ಷರ ಆದಾಗಿಂದಲೂ ಕೂಡ ವಿಜೇಂದ್ರ ಅವ್ರನ್ನ ಬದಲಾವಣೆ ಮಾಡಬೇಕು, ಇವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗ್ತಿದೆ. ಇದು ಒಂದು ಕಾರಣ ಆಗಿರ್ಬೋದು. ಇನ್ನೊಂದು ಕಡೆ ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ವಿಜೇಂದ್ರ ಇದ್ದಾರೆ ಮತ್ತು ಅಶೋಕ್ ಇದ್ದಾರೆ. ಸಂಪೂರ್ಣವಾಗಿ ಇವೆಲ್ಲವೂ ಕೂಡ ನಾಯಕತ್ವ ಬದಲಾವಣೆ ಆಗಿರ್ಬೋದು ಮತ್ತು ನಾಯಕತ್ವ ವಿಫಲವೇ ಇವೆಲ್ಲವಕ್ಕೂ ಕೂಡ ಕಾರಣಗಳಾಗಿರೋದ್ರಿಂದ ರಾಜ್ಯ ಬಿಜೆಪಿಯಲ್ಲಿ DK ಶಿವರ ಸ್ಟ್ರಾಟಜಿ ಅರ್ಥ ಮಾಡಿಕೊಂಡು ತಮ್ಮ ರಾಜಕೀಯ ತಂತ್ರವನ್ನು ರೂಪಿಸುವಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿರುವಂಥದ್ದು ಕಣ್ಮುಂದೆ ಕಾಣ್ತಿರೋಂಥದ್ದು. ಇನ್ನೊಂದು ಕಡೆ ಇದನ್ನೇ ಅಂದರೆ ರಾಜ್ಯ ಬಿಜೆಪಿ ವಿಫಲ ಆಗಿರೋದನ್ನೇ ಮನಗೊಂಡಿರುವಂಥ HDK ಅದು ಎಲ್ಲವೂ ಕೂಡ ತಮ್ಮ ರಾಜಕೀಯ ಬೆಳವಣಿಗೆ ಆಗಿರ್ಬೋದು ಮತ್ತು ಹೈಕಮಾಂಡ್ ಮಟ್ಟದಲ್ಲಿ ತಮ್ಮ ಪ್ರಾಬಲ್ಯ ಸಾಧಿಸುವ ವಿಚಾರದಲ್ಲೂ ಕೂಡ ಇದನ್ನು ಬಳಸ್ಕೊಳ್ತಾ ಇರೋದು ನಮ್ಮ ಕಣ್ಮುಂದೆ ಕಾಣ್ತಾ ಇರೋದಂಥದ್ದು ವಸಂತು. ಮತ್ತೊಂದು ಕಡೆ ಭಾರತಿ, ಈಗ ಗೃಹಲಕ್ಷ್ಮಿ ಯೋಜನೆ ಅಡಿ 225 ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ, ಲೋಪದೋಷಗಳ ಬಗ್ಗೆ CAG ವರದಿಯನ್ನ ಹೇಳಿರುವಂಥದ್ದು, ವರದಿ ನೀಡಿರುವಂಥದ್ದು, ಇದ್ರ ಬಗ್ಗೆ ಕೂಡ ಚಕಾರ ಎತ್ತುತ್ತಾ ಇಲ್ಲ ಬಿಜೆಪಿ ನಾಯಕರು. ಮತ್ತೊಂದು ಕಡೆ ಅಬಕಾರಿ ಇಲಾಖೆಯಲ್ಲಿ ನಡೆದಿರುವಂತಹ ಒಂದಷ್ಟು ಬೆಳವಣಿಗೆಗಳು, ಮದ್ಯದ ಲೈಸೆನ್ಸ್ ಮಂಜೂರಾತಿ, ನವೀಕರಣ ಮತ್ತು ಅಧಿಕಾರಿಗಳ ವರ್ಗಾವಣೆ, ಕೋಟ್ಯಾಂತರ ರೂಪಾಯಿ ಲಂಚವನ್ನು ವಸೂಲಿ ಮಾಡಿರುವಂಥ ಒಂದು ದೊಡ್ಡ ದಂಧೆ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದ್ರೂ ಕೂಡ ED ಎಂಟ್ರಿ ಕೊಟ್ಟಿರುವಂಥದ್ದು. ಈ ಎಲ್ಲ ಬೆಳವಣಿಗೆಯ ನಡುವೆ ಕೂಡ BJP ಅವರ ಕೈ ಮುಂದೆ ಸಾಕ್ಷಿಗಳು, ದಾಖಲೆಗಳು ಬಲವಾಗಿ ಸಿಗ್ತಾ ಇದೆ. ಆದರೂ ಕೂಡ ಯುದ್ಧ ಕಾಲೆ ಶಸ್ತ್ರಾಭ್ಯಾಸ ಅಥವಾ ಯುದ್ಧದ ಸಂದರ್ಭದಲ್ಲಿ ಶಸ್ತ್ರವನ್ನು ಕೈ ಚೆಲ್ಲುವಂಥ ಒಂದು ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ ಅಂತಂದ್ರೆ 2028ಕ್ಕೆ ಇವರು ಅಧಿಕಾರಕ್ಕೆ ಬಂದಂತೆನೆ. ಇದು ನಾವು ಹೇಳ್ತಿಲ್ಲ, ಜನ ಹೇಳ್ತಾರೆ, BJP ಕಾರ್ಯಕರ್ತರು ಹೇಳ್ತಾರೆ. ಮಾರುತಿ, ಹೌದು ವಸಂತ್, ಇದರ ಬಗ್ಗೆ ಸಂಪೂರ್ಣವಾಗಿ ರಾಜ್ಯ ಬಿಜೆಪಿಯಲ್ಲಿ ಚರ್ಚೆ ಆಗ್ತದೆ. ಯಾಕೆಂದರೆ ಈ ರೀತಿಯಾದ ನಾಯಕತ್ವ ಗೊಂದಲ ಆಗಿರ್ಬೋದು, ನಾಯಕತ್ವ ಬದಲಾವಣೆ ಬಗ್ಗೆ ಏನು ಚರ್ಚೆ ಆಗ್ತಿದೆ, ಇದರಿಂದ 2028ರ ಚುನಾವಣೆ ಮೇಲೂ ಕೂಡ ಸಾಕಷ್ಟು ಎಫೆಕ್ಟ್ ಬೀಳ್ತದೆ ಅಂತೇಳಿ ಈಗಾಗಲೇ ಕಾರ್ಯಕರ್ತರು ಕೂಡ ಚರ್ಚೆ ಮಾಡ್ತಿರೋದು. ಇನ್ನೊಂದು ಕಡೆ ಸರ್ಕಾರ ವಿರುದ್ಧ ಸಾಲು ಭ್ರಷ್ಟಾಚಾರ ಆರೋಪ ಬಂದರೂ ಕೂಡ ಅದನ್ನು ಬಳಸಿಕೊಳ್ಳುವಲ್ಲಿ ರಾಜಕೀಯವಾಗಿ ವಿಫಲ ಆಗ್ತಾ ಇರೋಂಥದ್ದು BJP ನಾಯಕರೇ. ಈ ಹಿಂದೆ BJP ಅಧಿಕಾರದಲ್ಲಿದ್ದಾಗ ಇದೇ DK ಶಿ ಅವರು ಸಾಕಷ್ಟು ಸ್ಟ್ರಾಟಜಿಯನ್ನು ಮಾಡಿದ್ರು. ಪ್ರಮುಖವಾಗಿ ಪೇ CM ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಮತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ಆ ಪೇ CM ಅನ್ನ ಟ್ಯಾಗಲ್ ಸಾಕಷ್ಟು ಚರ್ಚೆಗೆ ಗ್ರಸ್ತವಾಗಿತ್ತು. ಆದರೆ ಆ ರೀತಿಯಾದಂಥ ಒಂದು ದೊಡ್ಡ ಮಟ್ಟದ ಹೋರಾಟ ರೂಪಿಸುವಲ್ಲೂ ಕೂಡ ಸಾಕಷ್ಟು ವಿಫಲ ಆಗಿರುವಂಥದ್ದು BJP. ಇನ್ನೊಂದು ತಾರ್ಕಿಕ ಅಂತ್ಯಕ್ಕೆ ಯಾವುದು ಕೂಡ ತೆಗೆದುಕೊಂಡೋಗಲ್ಲ. ಕೇವಲ ನಿತಿನ್ ನಬೀನ್ ಬಂದಾಗಲೂ ಕೂಡ ಇದೇ ಸಂಪೂರ್ಣವಾಗಿ ರಾಜ್ಯ ಬಿಜೆಪಿಯವರಿಗೆ ಹೇಳಿರುವಂಥದ್ದು. ಕೇವಲ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗಿರ್ಬೋದು, ಮಾಧ್ಯಮದ ಚರ್ಚೆ ಆಗಿರ್ಬೋದು ಮತ್ತು ಸುದ್ದಿಗೋಷ್ಠಿಗೆ ಸೀಮಿತ ಆಗದೆ ರಾಜ್ಯಾದ್ಯಂತ ಸಂಚಾರ ಮಾಡಿ ಹೋರಾಟಗಳನ್ನು ರೂಪಿಸಿ ಕಾಂಗ್ರೆಸ್ನ ಈಗಿನಿಂದ ಎದುರಿಸುವ ಪ್ರಯತ್ನವನ್ನ ಮಾಡಿ ಅಂತ ಕೂಡ ನಿತಿನ್ ನಬೀನ್ ಹೇಳಿದ್ರು ಕೂಡ ಎಲ್ಲ ಒಂದು ಕಡೆ ಅದನ್ನೆಲ್ಲವನ್ನು ಮರೆತು, ಯಾಕೆಂದ್ರೆ ಈಗಾಗಲೇ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅಂತ ರಾಜ್ಯ ಬಿಜೆಪಿಯಲ್ಲಿ ಚರ್ಚೆ ಆಗ್ತಿದೆ. ಅದರಿಂದಾಗಿ ತಮ್ಮ ಸ್ಥಾನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ರಾಜ್ಯಕ್ಕೆ ಕೇಂದ್ರಕ್ಕೆ ಹೋಗುವಂಥದ್ದು, ಅಲ್ಲಿ ನಾಯಕರನ್ನ ಭೇಟಿಯಾಗುವಂಥದ್ದು, ಈ ಕೆಲಸಗಳನ್ನ ಬಿಜೆಪಿ ಅಧ್ಯಕ್ಷ ಆಗಿರುವಂತಹ ವಿಜೇಂದ್ರ ಮಾಡ್ತಿದ್ರೆ. ಇನ್ನೊಂದು ಕಡೆ ವಿಪಕ್ಷ ನಾಯಕರ ಬದಲಾವಣೆ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ಅದನ್ನ ಉಳಿಸಿಕೊಳ್ಳುವಲ್ಲಿ ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂಥದ್ದಾಗಿರ್ಬೋದು. ಮೊನ್ನೆ ತಾನೇ ವಿ ಸೋಮಣ್ಣ ಅವ್ರನ್ನ ಕೂಡ ಭೇಟಿಯಾಗಿ ಇದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ಚರ್ಚೆ ಮಾಡಿದ್ರು. ಅಂದ್ರೆ ಇಲ್ಲಿ ತಮ್ಮ ಸ್ಥಾನ ಉಳಿಸಿಕೊಳ್ಳೋದು ಮುಖ್ಯ ಆಗಿದೆ ಹೊರತು 2028ರ ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಬರುವ ಲಕ್ಷಣಗಳು ರಾಜ್ಯ ಬಿಜೆಪಿಯಲ್ಲಿ ಕಾಣ್ತಿಲ್ಲ. ಅದರಿಂದಾಗಿ ಹೈಕಮಾಂಡ್ ಯಾವ ರೀತಿಯಾದಂಥ ನಿರ್ಧಾರಗಳನ್ನು ಕೈಗೊಳ್ಳುತ್ತೆ ಎಂಬುದು ಕೂಡ ಕಾದು ನೋಡಬೇಕು. ಒಟ್ಟಿನಲ್ಲಿ ಈ ಒಂದು ತಿಂಗಳಲ್ಲಿ ಅಂದರೆ DK CM ಆದ ಒಂದು ತಿಂಗಳಲ್ಲೇ DK ಶಿವನ ಎದುರಿಸುವಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿರೋದು ನಮ್ಮ ಕಣ್ಮುಂದೆ ಕಾಣ್ತಾ ಇರುವಂಥದ್ದು ವಸಂತ.